ಏನಾಯ್ತು ಅವರಿಗೆ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಹೋಗ್ತಿದ್ದೀವಿ ಕಾರ್ಡುಂಗ್ಲಾ ಪಾಸಿಗೆ. ಇದು ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ಪಾಸು. ಸೊ ಲೆಟ್ಸ್ ಬಿಗಿನ್ ಅವರ್ ಜರ್ನಿ. ಸ್ವಲ್ಪ ಚಳಿ ಇರುತ್ತೆ ಅಲ್ಲಿ, ಮೈನಸಲ್ಲಿ ಇರುತ್ತೆ ಡಿಗ್ರೀಸು. ನೋಡೋಣ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ. ನೀವು ನೋಡ್ಬೋದು, ನಾವೀಗ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡಿಗೆ ಎಂಟ್ರಿ ಆಗ್ತಿದ್ದೀವಿ. ಸೊ ಇದೇ ನೋಡಿ ಆ ರೋಡು. ಬೇಸಿಕಲಿ ಅಲ್ಲಿದೆ ನೋಡಿ, ವೆಲ್ಕಮ್ ಟು ನುಬ್ರಾ ವ್ಯಾಲಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಅದೇ ಅಲ್ಲೆಲ್ಲ ಪರ್ಮಿಟ್ ತೊಗೋಬೇಕಲ್ಲಿ ನೀವು. ಸೊ ನಿಮ್ಮ ಟೂರಿಸ್ಟ್ ಆರ್ಗನೈಸೇಷನ್ ಯಾರಿದ್ದಾರೆ ನೀವು ತೊಗೋಬೋದು ಆನ್ಲೈನಲ್ಲಿ, ಅಥವಾ ಅವರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ಮುಂಚೆಯಿಂದಾನೆ. ಸೊ ಯು ನೀಡ್ ಎ ಪರ್ಮಿಟ್ ಟು ವಿಸಿಟ್ ಹಿಯರ್. ಸೊ ಅದೇ ನೋಡಿ, ವೆಲ್ಕಮ್ ಟು ನುಬ್ರಾ ವ್ಯಾಲಿ. ಮುಂದ್ಗಡೆ ಬಂದಿದ್ದೀವಿ, ನೋಡ್ಬೋದು. ಈ ರೋಡ್ಸ್ ಇದೆಯಲ್ಲ, ಸೊ ಈ ರೋಡ್ಸ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಕೆಳಗೆ ಫುಲ್ ಎಲ್ಲ ಮಫ್ಲರ್ ಕ್ಯಾಪ್ ಹಾಕೊಂಡು. ಸೊ ಭಾಳನೇ ಕಷ್ಟ ಇಂಥ ಟೆರೆನ್ಸಲ್ಲೆಲ್ಲ ರೋಡ್ ಮಾಡೋಕ್ಕೆ. ಸೊ ನೋಡ್ಬೋದು ಇದೆಲ್ಲ ಈ ಥರ ಬ್ಯೂಟಿ ಇದೆ ಅಂತ. ಸೊ ಇದೆಲ್ಲ ರೋಡ್ ಆಗುತ್ತೆ, ಮುಂದಿನ ಆಗಿಲ್ಲ. ರೋಡ್ ಎಷ್ಟು ಕಚ್ಚಾ ಇರುತ್ತೆ ಅಷ್ಟೇ ಒಳ್ಳೇದಂತೆ. ಯಾಕಂದರೆ ಬರೀತಿದ್ರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಗಾಡಿ ಓವರ್ ಸ್ಪೀಡ್ ಆಗ್ತಾರೆ ಒಬ್ಬೊಬ್ರು ನ್ಯೂಲಿ ಹೊಸ ಡ್ರೈವರ್ಸ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಈ ರೋಡು ಈ ಕಡೆ ಎಲ್ಲ. ಸೊ ನಾವೀಗ ಕಾರ್ಡುಂಗ್ಲಾ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ, ನೋಡ್ಬೋದು. ಸೊ ಚೆಕ್ ಪೋಸ್ಟ್ನ ಮುಗಿಸ್ಕೊಂಡು ಹೋದರೆ ನಾವು ಕಾರ್ಡುಂಗ್ಲಾ ಪಾಸಿಗೆ ಹೋಗ್ಬೋದು, ನೋಡ್ಬೋದು. ಈಗ ಸ್ನೋ ಏರಿಯಾ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇದೆ. ಕಾಣ್ತಾ ಇದೆ. ಸೊ ಒಂದು 3 ತಿಂಗಳಾದ್ಮೇಲೆ ನೋಡ್ತಿದ್ದೀನಿ ನಾನು ಸ್ನೋನ. ಅಷ್ಟು ಕಂಪೇರಿಟಿವ್ಲಿ ಚಳಿ ಅನಿಸ್ತಿಲ್ಲ ನನಗೆ, ಯಾಕಂದರೆ ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗಿದ್ದೀನಲ್ಲ ಅದಕ್ಕೆ. ಆಲ್ಮೋಸ್ಟ್ 17,000 ಫೀಟಲ್ಲಿದ್ದೀವಿ. ಕಾರ್ಡುಂಗ್ಲಾ ಪ್ಲಾಸಲ್ಲಿ ಸ್ನೋ ಇಲ್ಲ ಅನ್ಸುತ್ತೆ. ನಾವೀಗ ಕಾರ್ಡುಂಗ್ಲಾ ಪಾಸ್ಗೆ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ಇದೇ ಇದ್ದಾಗ ಮೈಟಿ ಕಾರ್ಡುಂಗ್ಲಾ ಪಾಸು. ಸೊ ಪಾರ್ಕಿಂಗ್ ಮಾಡ್ತಾರೆ, ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಹೋಗಿ. ಸೊ ಗೈಸ್, ನೌ ವಿ ಆರ್ ವಾಕಿಂಗ್ ಅಟ್ ದ ಮೈಟಿ ಕಾರ್ಡುಂಗ್ಲಾ ಪಾಸ್. ಸೊ ಬೇಸಿಕ್ಲಿ ಇದು ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಮೋಟರೇಬಲ್ ಪಾಸು. 18,500 ಅಡಿ ಫೀಟ್ ಮೇಲ್ಗಡೆ ಇದೀವಿ ನಾವೀಗ. ನನಗೇನು ಆಕ್ಸಿಜನ್ ಪ್ರಾಬ್ಲಮ್ ಅನಿಸ್ತಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ವಾವ್. ಸೊ ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ. ಸೈನ್ ಬೋರ್ಡ್ ಹತ್ರ, ಫೇಮಸ್ ಸೈನ್ ಬೋರ್ಡು. ಅರೆ 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 ಏನಾಯ್ತು ಅವರಿಗೆ? ಬೈಕ್ ಬಿದ್ದೋಯ್ತು ಗುರು. ಸೊ ಗೈಸ್, ಇಲ್ಲಿ ಹೆವಿ ರಶ್ ಇದೆ, ನೀವು ನೋಡ್ಬೋದು. ನೋಡ್ತಿದ್ದೀರಾ ನೀವು? ಸೊ ತುಂಬ ಅಂದರೆ ತುಂಬ ರಶ್ ಇದೆ. ನಮ್ಮ ಟರ್ನ್ ಬರೋ ತನಕ ಕಾಯೋಣ, ಆಮೇಲೆ ಹೋಗೋಣ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಸೊ ಆಗ್ಲೇ ಬರಬೇಕಾಯ್ತು, ಖಾಲಿ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬನ್ನಿ. ಸೊ ಗೈಸ್, ಫುಲ್ -2 ಡಿಗ್ರಿ ಸ್ನೋ ಇದೆ ಫುಲ್ಲು. ಇಷ್ಟು ಸ್ನೋ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಹಿಮಾಚಲಲ್ಲಿ ಏನು ಇಷ್ಟಿರಲಿಲ್ಲ. ಸೊ ಫ್ರೆಶ್ ಸ್ನೋ. ನಾನು ಬರೋಕ್ಕಿಂತ 2 ದಿನ ಮುಂಚೆನೇ ಇಲ್ಲಿ ಸ್ನೋಫಾಲ್ ಆಗಿತ್ತು. ಸೊ ನೋಡಿ, ಇಲ್ಲಿ ಜನ ಜಾತ್ರೆ ಇದೆ ಪೂರ್ತಿ. ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ ಸ್ನೋಬಾಲ್ ಮಾಡಿಕೊಂಡು. ಸೊ ಚೆನ್ನಾಗಿದೆ. ಸೊ ಗೈಸ್ ನೋಡಿ, ಇಲ್ಲಿ ಸ್ನೋಬಾಲ್ನ ಹಿಡ್ಕೊಂಡಿದ್ದೀನಿ, ಸ್ನೋಬಾಲ್ ಮಾಡಿ. ಫುಲ್ ಚಳಿ ಆಗ್ತಾ ಇದೆ. ಫುಲ್ ಫ್ರೀಸ್ ಆಗಿದೆ ಹ್ಯಾಂಡೆಲ್ಲ. ಫ್ರಾಸ್ಟ್ ಬೈಟ್ ಆಗಬಾರ್ದು ನನಗೆ. ವಾ ಚಳಿ ಇದೆ ಮತ್ತೆ. ಸೊ ಎಕ್ಸ್ಟ್ರಾಡಿನರಿ ಆಗಿದೆ ವ್ಯೂ ಮಾತ್ರ ಇಲ್ಲಿಂದ. ಮನಾಲಿ, ಚಂಡೀಗಢ, ಕಾರ್ಗಿಲ್, ಶ್ರೀನಗರ್, ಜಮ್ಮು. ಸೊ ಕಾರ್ಗಿಲ್ ಇಲ್ಲಿಂದ 250 ಕಿಲೋಮೀಟರ್ ಬೀಳ್ತಿದೆ. ಸೊ ಇದು ನೋಡಿ, ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್ ಇಲ್ಲ ನನಗೇನು ಆಗ್ತಾ ಇಲ್ಲ. ಬನ್ನಿ ಇಲ್ಲಿ. ನೀವು ನೋಡ್ಬೋದು, ಫುಲ್ ಸ್ನೋ ಇದೆ. ನಿಮಗೆ ಫುಲ್ ಸ್ನೋ ಬಂದಿದೆ, ನೋಡ್ಬೋದು. Wait.
आराम से. ವಿ ವೆಲ್ಕಮ್ ಯು ಟು ದ ಕಾಡಿಂಗ್ಲಾ, ದ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ಇನ್ ದ ವರ್ಲ್ಡ್ ಅಂತ ಇದೆ. ಸೊ ಬನ್ನಿ ಇನ್ನ ಮೇಲೆ ಹೋಗೋಣ. Be careful. ಸೊ ಗೈಸ್ ಫುಲ್ ಸುಸ್ತಾಗಿದೆ ಈಗ. ऑक्सीजन सर यहाँ से चलो. ಸೊ ಗೈಸ್ ಈ ಫ್ಲ್ಯಾಗ್ನ ನೀವು ದಾಟ್ ಹೋಗೋಂಗಿಲ್ಲ. ಹೋಗೋದಾದರೆ ಇದನ್ನ ಮೇಲ್ ಮಾಡಿ ಇದ್ರ ಕೆಳಗಿಂದ ನೀವು ಹೋಗಬೇಕು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ದ ಮೈಟಿ ಕಾಡಂಗ್ಲಾ. ಸೊ ಇಲ್ಲೆಲ್ಲ ಫ್ಲ್ಯಾಗ್ಸ್ ಇದೆ ನೋಡಿ ಇವ್ರದ್ದು. ಇದ್ರ ದಾಟಿ ನೀವು ಹೋಗೋಂಗಿಲ್ಲ. ಸೊ ಇವ್ರದ್ದು ಒಂದು ಟ್ರೆಡಿಷನ್ ಇದು. ಸೊ ಇದನ್ನು ಪಾಲನೆ ಮಾಡಲೇಬೇಕು ನೀವು. ಸೊ ಗೈಸ್ ಇಲ್ಲಿ ಪ್ರತಿಯೊಂದು ಹೈಲ್ಯಾಂಡ್ ಪಾಸಸ್ಸಲ್ಲೂ ಒಂದು ದೇವಸ್ಥಾನ ಇರುತ್ತೆ ಬುದ್ಧಿಸಮ್ ಪ್ರಕಾರ. ಯಾಕಂದರೆ ಆ ದೇವಸ್ಥಾನ ದೇವರು ಇಲ್ಲೇ ರಕ್ಷಕ ಅಂತ. ಸೊ ನೋಡ್ಬೋದು ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಮೇಲ್ಗಡೆನೂ ಒಂದು ದೇವಸ್ಥಾನ ಇದೆ. ಸ್ಟೂಪ ಅಂತಾರೆ ಇದಕ್ಕೆ, ನೋಡ್ತಿರ್ಬೋದು ನೀವು. ಸೊ ಬುದ್ಧಿಸಮ್ದು. ಸೊ ಇದ್ರ ತೀರಾ ಹತ್ರನೇ ಹೋಗಂಗಿಲ್ಲ, ಇದನ್ನು ದಾಟ್ಕೊಂಡು ಹೋಗಂಗಿಲ್ಲ. ಇದ್ರ ಅಂದ್ರ ಕೆಳಗಿಂದ ಹೋಗ್ಬೇಕು. ಆಗ್ಲಿಂದ ನಾನು ನಿಮ್ಗೆ ಇದನ್ನೇ ಹೇಳ್ತಿರೋದು. ಸೊ ಗೈಸ್ ನೋಡ್ಬೋದು ಇಲ್ಲಿ ನಾವು ಟೀ ತೊಗೊತಿದ್ದೀವಿ, ಲಡಾಖಿ ಟೀ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ಬಂದರೆ ಕ್ಯಾಶ್ ತೊಗೊಂಬರ್ಬೇಕು, ಆನ್ಲೈನ್ ಪೇಮೆಂಟ್ ನಡೆಯೋದಿಲ್ಲ. ನಾವೀಗ ಒಂದು ಬುದ್ಧ ಸ್ಟ್ಯಾಚು ನೋಡೋಕೆ ಹೋಗ್ತಿದ್ದೀವಿ. ಸೊ ಇಲ್ಲಿ ರೋಡ್ ಇದೆ ನೋಡಿ, ಅನ್ನೋನ್ ರೋಡ್ ಇದೆ ಒಂಥರ. ಸೊ ಹೊಸದಾಗಿ ಆಗಿದೆ ಅಂತ ಇಲ್ಲಿ ಬುದ್ಧ ಸ್ಟ್ಯಾಚು, ಗೋಲ್ಡನ್ನು. ನೋಡೋಣ, ಇವ್ರಿಗೂ ಗೊತ್ತಿಲ್ಲ. ಸೊ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್ ಫೈನಲಿ ನೋಡ್ಬೋದು ಈ ಗೇಟ್ ಸಿಕ್ತು ನಮಗೆ. ಆಗ್ಲಿಂದ ಹುಡುಕ್ತಿದ್ದೀವಿ, ಹೊಸದಲ್ಲ ಇದು, ಅದಕ್ಕೆ ಅವರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಫೈನಲಿ ಈ ರೋಡ್ ಸಿಕ್ತೀಗ ನೋಡ್ಬೋದು. ಇಲ್ಲಿಂದ ಮೇಲೆ ಹೋಗೋಣ ಬನ್ನಿ. ಒಂದು ಒಳ್ಳೆ ಬುದ್ಧ ಸ್ಟ್ಯಾಚು ಇದೆ ಗುರು ಅಲ್ಲಿ ಮೇಲ್ಗಡೆ ಅಂತೂ. ಗೋಲ್ಡನ್ ಇರ್ಬೋದು ನನಗೆ ಅನಿಸಿಕೆ, ಸಖತ್ತಾಗಿ ಹೊಳಿತಾ ಇದೆ ಬೇಸಿಕ್ಲಿ. ಸೊ ಗೈಸ್ ನಾವೀಗ ಟಾಪ್ ಆಫ್ ದ ಲೇ ಸಿಟಿಯಲ್ಲಿದ್ದೀವಿ. ಸೊ ವ್ಯೂ ನೋಡ್ಬೋದು ನೀವು ಗುರು, ಸಖತ್ತಾಗಿದೆ ವ್ಯೂ ಮಾತ್ರ. ಸೊ ಇದೊಂದು ಟೂರಿಸ್ಟ್ ಸ್ಪಾಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಕಂಜೆಸ್ಟೆಡ್ ಆಗಿದೆ. ಸೊ ಒಂದು ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋ ಬುದ್ಧ ಸ್ಟ್ಯಾಚು ಅಲ್ಲಿ ನೋಡ್ಬೋದು ಮೇಲ್ಗಡೆ. ಸೊ ಇದಕ್ಕೆ ಸ್ತೂಪ ಅಂತ ಕರೀತಾರೆ ಬೇಸಿಕ್ಲಿ. ಸೊ ಬನ್ನಿ ಇವಾಗ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಈ ಜಾಗನ. ನೋಡಿ ಇಲ್ಲಿ ಹಸು ಯಾವ ಥರ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಕೊಂಬಲ್ಲೆಲ್ಲ. ಸೊ ಪಾಪ ಸೈಲೆಂಟಾಗಿ ಕುಂತಿದೆ. ನಡೀರಿ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೋಡಿ ಬುದ್ಧ ಸ್ಟ್ಯಾಚು ಇದೆ. ಸೊ ಫುಲ್ಲಿ ಕನ್ಸ್ಟ್ರಕ್ಟೆಡ್ ಇನ್ನು ಪ್ರೇಯರ್ ನಡೀತಿದೆ ಅನಿಸ್ತಿದೆ ನನಗೇನೋ. ಸೊ ಗೈಸ್ ಇನ್ನೂ ಫುಲ್ಲಿ ಕನ್ಸ್ಟ್ರಕ್ಟೆಡ್ ಆಗಿಲ್ಲ ಅಂತ ಪ್ರೂಫ್ ಏನಾದರೂ ಇದ್ದರೆ ಸೊ ಈ ಪಾರ್ಟ್ ಇದೆಯಲ್ಲ, ಇದು ಬುದ್ಧನ ರಿಯಲ್ ಬರುತ್ತೆ. ಸೊ ನೋಡಿ ಇನ್ನು ಪೇಂಟಿಂಗ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಅವರೆಲ್ಲ ಇನ್ನು ಪೇಂಟಿಂಗ್ ಮಾಡ್ತಿದ್ದಾರೆ ಹೇಳೋದು. ಸೊ ಗೈಸ್ ಇಲ್ಲಿ ನೀವು ಆರ್ಟ್ ವರ್ಕ್ ನೋಡ್ತಿರ್ಬೋದು. ಇದು ಬುದ್ಧಿಸಮ್ ಸಿಂಬಲ್ಸ್ ಅಂತೆ, 8 ಸಿಂಬಲ್ ಇದೆ ಟೋಟಲ್ಲು. ಸೊ ಇದು ಲಕ್ಕಿ ಚಾರ್ಮಿನ್ ಸಿಂಬಾಲು ನೋಡ್ಬೋದು. ಸೊ ಇಲ್ಲಿ ಮುಂದ್ಗಡೆ ಇಲ್ಲೊಂದು ಸಿಂಬಲ್ ಇದೆ. ಸೊ ಇನ್ನು ಮಾಡ್ತಾ ಇದ್ದಾರೆ ಪೇಂಟಿಂಗು. ಇಲ್ಲೊಂದಿದೆ ನೋಡ್ಬೋದು, ಹಾಗೂ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಸೊ ಇದೇ ನಮ್ಮ ಸ್ಟ್ಯಾಚು ಇಲ್ಲಿ ನೋಡ್ತಿರ್ಬೋದು. ವಾಹ್, ನೋಡ್ಬೋದು
ಬ್ಯಾಕ್ ಸೈಡ್ ಬಂದಿದ್ದೀವಿ ಕನ್ಸ್ಟ್ರಕ್ಷನ್ ಸೈಡಲ್ಲಿ. ಸೊ ನೋಡೋದಾದರೆ ನೋಡ್ಬೋದು ನಿಮಗೆ. ಸೊ ಆ ಮೂರ್ತಿ ನೋಡಿದ್ರಲ್ಲ ಅದ್ರ ಹೆಸರು ಫ್ಯೂಚರ್ ಬುದ್ಧ ಅಂತ. ಸೊ ಬೇಸಿಕಲಿ ಮುಂದೆ ಬರೋ ಜನ್ರೇಷನ್ಸಲ್ಲಿ ಬುದ್ಧನ ಹೇಗೆ ವಿಜುವಲೈಸ್ ಮಾಡ್ಕೋಬೋದು ಅಂದರೆ ಈ ಥರನೇ. ನಾವೀಗ ಬುದ್ಧ ಸ್ಟ್ಯಾಚು ಮುಂದ್ಗಡೆ ನೋಡ್ಬೋದು. ಸೊ ದ ಮೈಟಿ ಬುದ್ಧ, ವಾವ್, ನೋಡ್ಬೋದು ಇಲ್ಲಿ ಸಖತ್ತಾಗಿದೆ ಸ್ಟ್ಯಾಚು ಮಾತ್ರ. ಸೊ ಬುದ್ಧಿಸಮಲ್ಲಿ ಫೋಟೋ ತೊಗೊಳ್ಳೋದು ಏನು ಅಂದರೆ ನಾವು ಬುದ್ಧ ಸ್ಟ್ಯಾಚು ಜೊತೆ ಫೋಟೋ ತೊಗೋಬಾರ್ದು. ನೀವು ಎಲ್ಲೇ ಹೋದ್ರೂ ಯಾವುದೇ ಟಿಬೆಟಿಯನ್ ಕ್ಯಾಬಿಗೆ ಹೋದ್ರೂ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಅದೊಂದು ಸಜೆಷನ್ ನಮ್ಮದು. ಸೊ ಮಾಡಬೇಡ್ದು, ಅದು ರಿಲಿಜನ್ಗೆ ಸರಿಯಾಗಿ ಬರೋದಿಲ್ಲ. ಸೊ ನಿಮಗೆ ಇನ್ನೊಂದು ವ್ಯೂ ತೋರಿಸೋದಾದರೆ ಪೂರ್ತಿ ಲೇಸ್ ಇಟ್ಟಿದ್ದು. ಸೊ ಏರ್ ಯು ಕ್ಯಾನ್ ಸಿ, ವಾವ್, ಫುಲ್ ಲೇಸ್ ಇಟ್ಟಿದ್ದು ವ್ಯೂ ಇದೆ ನೋಡಿ. ಪೂರ್ತಿ ಲೇಸ್ ಇಟ್ಟು, ಅದೆಲ್ಲ ಫುಲ್ಲು ಲೇಸ್ ಇಟ್ಟು ಚೆನ್ನಾಗಿದೆ ನೋಡಿ. ಸೊ ಗೈಸ್, ಈ ಟೆಂಪಲ್ ಹೆಸರು ಗೊತ್ತಾಯಿತು, ಗುರು ವಜ್ರಧರ ಚಾಮ್ಗಾನ್ ಕೆಂಪಿಂಗ್ 12th ತಾಯಿ ಸಿಟುಪಾ ರಿಂಪೋಚೆ ಅಂತ. ಸೊ ಇಲ್ಲಿ ನೋಡ್ಬೋದು, ತೋರಿಸ್ತಿದ್ದೀನಿ ನಿಮಗೆ ಬೋರ್ಡು. ಸೊ ಇದೆ ಈ ಹೆಸರು. ಸೊ ಗೊಂಪಾ ವಿಲೇಜಲ್ಲಿದೆ ಇದು, ಲೇ ಹತ್ರನೇ ಗೊಂಪಾ ವಿಲೇಜ್ ಅಂತ ಬರುತ್ತೆ ಅಲ್ಲಿ. ಸೊ ಗೈಸ್, ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಇನ್ನೂ ನೋಡ್ಬೋದು. ಸೊ ಬುದ್ಧ ಟೆಂಪಲ್ಲು ಬೇಸಿಕ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಸೊ ಗೈಸ್, ನೀವು ನೋಡ್ಬೋದು ಅದು ಬುದ್ಧ. ಸೊ ಅವರು 2 ಡಿಸೈಪಲ್ಸ್ಗಳು, ಭಕ್ತಾದಿಗಳು 2. ಸೊ ಈ ಕಡೆ 2 ಇದ್ದಾರೆ ನೋಡಿ, ಅವರ ಡಿಸೈಪಲ್ಸ್ಗಳು ಅವರು. ಸೊ ಗೈಸ್, ಇದು ಒಂದು ಅಂಡರ್ರೇಟೆಡ್ ಪ್ಲೇಸು, ಈಗ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಆ ಪ್ಲೇಸಿಗೆ ಬಂದು ನಾವು ಇವತ್ತು ಸುತ್ತಾಡಿದ್ದೀವಿ. ಬೇಸಿಕ್ಲಿ ಒಂದು ಬುದ್ಧ ಸ್ಟ್ಯಾಚು ಇದು. ಸೊ ಬನ್ನಿ ಹೋಗೋಣ, ಈಗ ವಾಪಸ್ ಹೋಗೋಣ, ಮಾರ್ಕೆಟಿಗೆ ಊಟ ಮಾಡೋಣ. ಸೊ ಚೆನ್ನಾಗಿತ್ತು ಮಾತ್ರ ಈ ಸ್ಟ್ಯಾಚು ಅಂತೂ, ತುಂಬ ಚೆನ್ನಾಗಿದೆ ಮಾಡರ್ನ್ ಆಗಿ. ಬೇಸಿಕ್ಲಿ ಒಳಗೆ ಮಾಡರ್ನ್ ಬುದ್ಧ ಅಂತ ಏನು ಡೈಸಪ್ಪಲ್ಲಿ ಇದೆಯೋ ಆ ಮಾಡರ್ನ್ ಬುದ್ಧ ಮಾಡಲ್ ಇದೆ ಒಳಗಡೆ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಪ್ಯಾಂಗಾಂಗ್ ಲೇಕಲ್ಲಿ ಫ್ರೋಝನ್ ಮ್ಯಾರಥಾನ್ ನಡೆಯುತ್ತೆ. ಸೊ 26 ಫೆಬ್ರವರಿಗೆ ಮಾಡ್ಕೋಬೋದು. ಸೊ ಬೇಸಿಕ್ಲಿ ಆ ಪ್ಯಾಂಗಾಂಗ್ ಲೇಕ್ ಫುಲ್ಲಿ ಫ್ರೀಸ್ ಆಗುತ್ತೆ, ಯಾಕಂದರೆ ಚಳಿಗಾಲ ಅಲ್ಲ ಇನ್ನು ಬರೋ 2 ತಿಂಗಳಲ್ಲಿ. ಸೊ ಅಲ್ಲಿ ಮ್ಯಾರಥಾನ್ ನಡೆಸ್ತಾರೆ, ವರ್ಲ್ಡ್ ಫೇಮಸ್ ಮ್ಯಾರಥಾನ್ ಇದು. ಸೊ ಹೋಗ್ಬೋದು ನೀವು ಅಲ್ಲಿ ನೋಡ್ಬೋದು. ಇವತ್ತು ಸಂಡೇ ಆ್ಯಕ್ಚುಲಿ, ಟೂರಿಸ್ಟ್ಗಳು ಇಲ್ಲ ಮತ್ತು ಲೋಕಲ್ ಸಿವಿಲಿಯನ್ಸು ಇಲ್ಲ, ಫುಲ್ ಖಾಲಿ ಆಗಿದೆ ಜಾಗ ಎಲ್ಲ. ಸೊ ಎಲ್ಲ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗಿದೆ ಆಲ್ಮೋಸ್ಟು, ನೋಡ್ಬೋದು.